ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಬರೋಬ್ಬರಿ 389 ಎಕರೆ ದಟ್ಟ ಅರಣ್ಯ ಭೂಮಿ ಲೀಸ್ ಅವಧಿ ಮುಗಿದರೂ ಜಾಗ ಬಿಟ್ಟು ಕೊಡದೆ ಮೆರೆಯುತ್ತಿದ್ದ ಪ್ರಭಾವಿಗಳು ಅದನ್ನ ಮರಳಿ ಪಡೆಯಲು ಅರಣ್ಯ ಇಲಾಖೆ ನಡೆಸಿದ್ದು ಬರೋಬ್ಬರಿ 35 ವರ್ಷಗಳ ಸುದೀರ್ಘ ಹಾಗೂ ರೋಚಕ ಕಾನೂನು ಸಮರ. ಅಂತಿಮವಾಗಿ ಆ ಬೃಹತ್ ಜಮೀನು ಯಾರ ಪಾಲಾಯಿತು? ದಶಕಗಳ ಕಾಲ ನಡೆದ ಆ ಕಾನೂನು ಹೋರಾಟದ ಕ್ಲೈಮ್ಯಾಕ್ಸ್ ನಲ್ಲಿ ಕೋರ್ಟ್ ಕೊಟ್ಟ ಆ ಬಿಗ್ ಶಾಕ್ ಏನು? ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದ ಅರಣ್ಯ ಕಬ್ಜಾದ ಅಸಲಿ ಕತೆ ಇಲ್ಲದ 389 ಎಕರೆ ಅರಣ್ಯ ಭೂಮಿ ಲೀಸ್ ಮುಗಿದ್ರೂ ಜಾಗ ವಾಪಸ್ ಕೊಡ್ಲಿಲ್ಲ. ಸುದೀರ್ಘ ಕಾನೂನು ಸಮರಕ್ಕೀಗ ಬಿಗ್ ಕ್ಲೈಮ್ಯಾಕ್ಸ್. ಕಾಮಧೇನು ಸೊಸೈಟಿಗೆ ಹೈಕೋರ್ಟ್ ಶಾಕ್. ಅರಣ್ಯ ಇಲಾಖೆಗೆ ಮಹತ್ವದ ಗೆಲುವು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 389 ಎಕರೆ ದಟ್ಟ ಅರಣ್ಯ ಭೂಮಿಯನ್ನೇ ದಶಕಗಳಿಂದ ಅನಧಿಕೃತವಾಗಿ ಕೈವಶ ಮಾಡಿಕೊಂಡಿದ್ರು. ಲೀಸ್ ಅವಧಿ ಮುಗಿದ್ರೂ ಖಾಲಿ ಮಾಡದೆ ಕಾಡಿನ ನಡುವೆ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿ ಕುಳಿತಿದ್ರು. ಬರೋಬ್ಬರಿ 35 ವರ್ಷಗಳಿಂದ ಕಾನೂನಿನ ಸಣ್ಣ ಸಣ್ಣ ಗೊಂದಲಗಳನ್ನೇ ಅಸ್ತ್ರವಾಗಿಸಿಕೊಂಡು ಮೆರೆಯುತ್ತಿದ್ದವರಿಗೆ ಈಗ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಹೌದು, ಕಳೆದ 35 ವರ್ಷಗಳಿಂದ ನಡೀತಾ ಇದ್ದ ಸುದೀರ್ಘ ಕಾನೂನು ಸಮರಕ್ಕೀಗ ಕೊನೆಗೂ ಬಿಗ್ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಕಾಮಧೇನು ಸೊಸೈಟಿ ವಶದಲ್ಲಿದ್ದ ಬರೋಬ್ಬರಿ 389.07 ಎಕರೆ ಮೀಸಲು ಅರಣ್ಯ ಭೂಮಿಯನ್ನ ಮರಳಿ ಪಡೆಯಲು ಅರಣ್ಯ ಇಲಾಖೆಗೆ ಹೈಕೋರ್ಟ್ ಪೂರ್ಣ ಗ್ರೀನ್ ಸಿಗ್ನಲ್ ನೀಡಿದೆ. ಸೊಸೈಟಿ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿ ಖಡಕ್ ಆದೇಶ ನೀಡಿದೆ. ಹಾಗಾದ್ರೆ ಏನಿದು 389 ಎಕರೆ ಜಮೀನಿನ ಅಸಲಿ ಕಥೆ? ಅರಣ್ಯ ಇಲಾಖೆ ಇನ್ಮುಂದೆ ತಗೊಳ್ಳೋ ಆ ಬಿಗ್ ಆಕ್ಷನ್ ಏನು? ಒಂದೊಂದನ್ನೇ ವಿವರಿಸ್ತೀವಿ ಕೇಳಿ. ಅದು ಶಿರಸಿ ತಾಲೂಕಿನ ಗೋಳಿಕಟ್ಟದಲ್ಲಿರುವ ಬರೋಬ್ಬರಿ 389.07 ಎಕರೆ ಅರಣ್ಯ ಭೂಮಿ. 1969ರಲ್ಲಿ ಅಂದಿನ ಸರ್ಕಾರ ಈ ಜಾಗವನ್ನ ಸರ್ಕಾರದ ಆದೇಶದ ಮೂಲಕ ಕಾಮಧೇನು ಕೋಆಪರೇಟಿವ್ ಮತ್ತು ಫ್ರೂಟ್ ಪ್ರೊಸೆಸಿಂಗ್ ಸೊಸೈಟಿಗೆ ಲೀಸ್ ಕೊಟ್ಟಿತ್ತು. ಆರಂಭದಲ್ಲಿ 30 ವರ್ಷಕ್ಕೆ ನೀಡಿದ್ದ ಲೀಸ್ ಅವಧಿಯನ್ನ 1976ರಲ್ಲಿ 20 ವರ್ಷಕ್ಕೆ ಇಳಿಸಲಾಯಿತು. ಅಂದ್ರೆ 1989 ಡಿಸೆಂಬರ್ 1ಕ್ಕೆ ಈ ಗುತ್ತಿಗೆ ಅವಧಿ ಪೂರ್ಣಗೊಂಡಿತ್ತು. ಲೀಸ್ ಅವಧಿ ಬಳಿಕ ಅರಣ್ಯ ಇಲಾಖೆ ಭೂಮಿಯನ್ನ ಖಾಲಿ ಮಾಡುವಂತೆ ಸೂಚಿಸಿತ್ತು. ಆದ್ರೆ ಸೊಸೈಟಿ ಜಾಗ ಖಾಲಿ ಮಾಡದೆ ರೈತರಿಗೆ ಹಂಚಿಕೆ ಮಾಡಿ ಅಡಿಕೆ, ಅನಾನಸ್ ತೋಟಗಳನ್ನ ನಿರ್ಮಿಸಿ ಷರತ್ತು ಉಲ್ಲಂಘಿಸಿತ್ತು. ಅಲ್ಲದೆ ಭೂಮಿ ಹಸ್ತಾಂತರದ ವಿಚಾರವಾಗಿ ಕಾಮಧೇನು ಸೊಸೈಟಿ ನ್ಯಾಯಾಲಯದ ಮೊರೆ ಹೋಗಿತ್ತು. ಈ ನಡುವೆ ಹಲವು ಹಂತಗಳಲ್ಲಿ ಕಾನೂನು ಹೋರಾಟ ಮುಂದುವರೆದಿತ್ತು. 2013ರಲ್ಲಿ ರಾಜ್ಯ ಸರ್ಕಾರ ಲೀಸ್ ಹಣ ಪಾವತಿಸಿ ಭೂಮಿಯನ್ನ ಅರಣ್ಯ ಇಲಾಖೆಗೆ ಮರಳಿಸುವಂತೆ ಸೂಚಿಸಿತ್ತು. ಆದರೆ ಪ್ರಕರಣ ಅಲ್ಲಿಗೆ ಅಂತ್ಯವಾಗಿರಲಿಲ್ಲ. 2026ರಲ್ಲಿ ಅರಣ್ಯ ಇಲಾಖೆ ಮತ್ತೆ ತೆರವು ಪ್ರಕ್ರಿಯೆ ಆರಂಭಿಸಿತು. ಫೆಬ್ರವರಿ 21ರಂದು ಎಸಿಎಫ್ ನ್ಯಾಯಾಲಯ ಕಾಮಧೇನು ಸೊಸೈಟಿಯ ಅಧೀನದಲ್ಲಿರುವ ಭೂಮಿಯನ್ನ ತೆರವುಗೊಳಿಸುವಂತೆ ಆದೇಶ ನೀಡಿತ್ತು. ಈ ಆದೇಶದ ವಿರುದ್ಧ ಸಿಸಿಎಫ್ ಮಟ್ಟದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೂ ಅಲ್ಲಿಯೂ ಕಾಮಧೇನು ಸಂಸ್ಥೆಗೆ ಹಿನ್ನಡೆಯಾಗಿತ್ತು. ಲೀಸ್ ಮುಗಿದ ಮೇಲೆ ಸೊಸೈಟಿಗೆ ಕಾನೂನಾತ್ಮಕ ಹಕ್ಕಿಲ್ಲ. ಹೈಕೋರ್ಟ್ ಮಹತ್ವದ ತೀರ್ಪು. ಸೊಸೈಟಿ ಅರ್ಜಿ ವಜಾ. ಸಿಸಿಎಫ್ ಆದೇಶ ಪ್ರಶ್ನಿಸಿ ಕಾಮಧೇನು ಸಂಸ್ಥೆ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿತ್ತು. ಆದರೆ ಇದೀಗ ಅರ್ಜಿಯ ಸಂಪೂರ್ಣ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗ್ದಮ್ ಅವರ ಏಕಸದಸ್ಯ ಪೀಠ ಲೀಸ್ ಮುಗಿದ ಮೇಲೆ ಸೊಸೈಟಿಗೆ ಜಮೀನಿನಲ್ಲಿ ಇರಲು ಯಾವುದೇ ಕಾನೂನಾತ್ಮಕ ಹಕ್ಕಿಲ್ಲ ಅಂತ ಸ್ಪಷ್ಟಪಡಿಸಿ ಅರ್ಜಿಯನ್ನ ವಜಾಗೊಳಿಸಿದೆ. 147 ಎಕರೆ ಜಾಗ ಖಾಲಿ. ಮೊದಲ ಹಂತದಲ್ಲೇ ವಶಕ್ಕೆ ಪಡೆಯಲು ಕ್ರಮ. ಇನ್ನು 389.07 ಎಕರೆ ಪ್ರದೇಶದಲ್ಲಿ ಸುಮಾರು 147 ಎಕರೆ ಜಾಗ ಸದ್ಯ ಖಾಲಿ ಇದೆ.
ಉಳಿದ ಪ್ರದೇಶದಲ್ಲಿ ಕಟ್ಟಡಗಳು, ಅನನಾಸ್ ಬೆಳೆ, ಅಡಿಕೆ ತೋಟ ಹಾಗೂ ಮಾವಿನ ತೋಪುಗಳಿವೆ ಅಂತ ಅರಣ್ಯ ಇಲಾಖೆ ತಿಳಿಸಿದೆ. ಮೊದಲ ಹಂತದಲ್ಲಿ ಖಾಲಿ ಇರುವ ಜಾಗವನ್ನ ವಶಕ್ಕೆ ಪಡೆಯಲು ಕ್ರಮ ಕೈಗೊಳ್ಳಲಾಗುತ್ತೆ. ಉಳಿದ ಪ್ರದೇಶವನ್ನು ಕೂಡ ಕಾನೂನುಬದ್ಧ ಪ್ರಕ್ರಿಯೆ ಮೂಲಕ ವಶಕ್ಕೆ ಪಡೆಯಲಾಗುವುದು ಅಂತ ಶಿರಸಿ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ತಿಳಿಸಿದ್ದಾರೆ. ಶಿರಸಿ ತಾಲೂಕಾ ಬನವಾಸಿ ಹೋಬಳಿಯಲ್ಲಿ ಗುದ್ನಾಪುರ, ನವಣಗೆರೆ ಮತ್ತು ಗೋಳಿಕಟ್ಟ ಈ 3 ಗ್ರಾಮದಲ್ಲಿ ಸುಮಾರು 389 ಎಕರೆ ರಿಸರ್ವ್ ಫಾರೆಸ್ಟ್ ಜಮೀನು 1969 ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಜಾಗ ಕಾಮಧೇನು ಕೋಆಪರೇಟಿವ್ ಮಿಲ್ಕ್ ಮತ್ತು ಫ್ರೂಟ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಕಾಮ್ಕೋ ಅವ್ರಿಗೆ ಗೇಣಿ ಮೇಲೆ ಲೀಸ್ ಮೇಲೆ ಕೊಟ್ಟಿದ್ದೀವಿ. ಸೊ ಇನಿಷಿಯಲ್ ಅವಧಿ 30 ವರ್ಷ ಇತ್ತು. ಆಮೇಲೆ ಸಬ್ಸಿಕ್ವೆಂಟ್ಲಿ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಅದನ್ನು ಲೀಸ್ ಅವಧಿ 20 ವರ್ಷ ಮಾಡಿದ್ದಾರೆ. 20 ವರ್ಷ ಆದರೆ 1989 ಡಿಸೆಂಬರ್ 1989 ಲೀಸ್ ಎಕ್ಸ್ಪೈರ್ ಆಗ್ತದೆ. ಲೀಸ್ ಎಕ್ಸ್ಪೈರ್ ಆದಮೇಲೆ ಅವರು ಶಿರಸಿ ಸಿವಿಲ್ ಕೋರ್ಟ್ ಫಾರ್ ಈ ಡಿಕ್ರೇನ್ ಇಂಜೆಕ್ಷನ್ ಹೋಗಿದ್ದರು. ಸೊ 2005 ಆರ್ಡರ್ ಬಂದ ಮೇಲೆ ಒಂದು ಡಿಕ್ರಿ ಬಂದಿತ್ತು. ಸೊ ಡಿಕ್ರಿ ಪ್ರಕಾರ ನಾವು ಡ್ಯೂ ಪ್ರೊಸೆಸ್ ಫಾಲೋ ಮಾಡಿ ಈ ಜಾಗ ವಾಪಸ್ ತೊಗೋಬೇಕು ಅಂತ ಕೋರ್ಟ್ದು ಡೈರೆಕ್ಷನ್ ಇತ್ತು. ಸೊ ಅದೇ ಪ್ರಕಾರ ನಾವು ಈ ವರ್ಷ ಜನವರಿ 2026 ACF ಕೋರ್ಟಿಂದ ಇವಿಕ್ಷನ್ ಪ್ರೊಸೀಡಿಂಗ್ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 64A 64 ಸೆಕ್ಷನ್ 64A ಪ್ರಕಾರ ಇವಿಕ್ಷನ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಕೋರ್ಟಲ್ಲಿ ಹಿಯರಿಂಗ್ ನಡೀತಿತ್ತು. ದೆನ್ ಮೊನ್ನೆ ACF ಶಿರಸಿ ಕೋರ್ಟ್ ಅವರು 21 ಫೆಬ್ರವರಿ 2026 ಫೈನಲ್ ಆರ್ಡರ್ ಪಾಸ್ ಮಾಡ್ತಾರೆ. ಅಂದರೆ ಇದು ಫಾರೆಸ್ಟ್ ಜಮೀನು ಇರೋದ್ರಿಂದ ಅದು ಖಾಲಿ ಮಾಡಬೇಕಾಗತ್ತಂತ. ಸೊ ಅದೇ ಆರ್ಡರ್ ಕಾಮಧೇನು ಸೊಸೈಟಿ ಅವರು CCF ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ, ಅಪೀಲ್ ಆಗ್ತಾರೆ. ಸೊ ಆ ಅಪೀಲನ್ನು CCF ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ವೃತ್ತ ಶಿರಸಿ ಅವರ ಕೋರ್ಟಲ್ಲಿ ಅಪೀಲ್ನು ವಜಾ ಆಗ್ತದೆ. ವಜಾ ಆಗಿ ACF ಅವರು ಪಾಸ್ ಮಾಡಿರೋದು ಆರ್ಡರು ಇಡ್ತಾರೆ, ಅಂದರೆ ಅಪೀಲ್ ಮಾಡ್ತಾರೆ. ಸೊ ಅದು ಆದಮೇಲೆ ACF ಮತ್ತು CCF ಆರ್ಡರ್ ಆದಮೇಲೆ ಕಾಮಧೇನು ಕೋಆಪರೇಟಿವ್ ಸೊಸೈಟಿಯವರು ಮಾನ್ಯ ಆನರೇಬಲ್ ಕರ್ನಾಟಕ ಹೈಕೋರ್ಟ್ ಧಾರವಾಡ ಬೆಂಚ್ ಅಲ್ಲಿ ರಿಟ್ ಪಿಟಿಷನ್ ಹಾಕ್ತಾರೆ. ರಿಟ್ ಪಿಟಿಷನಲ್ಲಿ ಅವ್ರ ಪ್ರೇಯರ್ ಇರ್ತದೆ, ACF ಮತ್ತು CCF ಮಾಡಿರೋದು ಆರ್ಡರ್ ಕ್ವ್ಯಾಶ್ ಮಾಡಬೇಕು ಅಂತ. ಸೊ 16 ಜೂನ್ಗೆ ಅವರು 16 ಜೂನ್ 2026 ಅಪೀಲ್ ಹಾಕ್ತಾರೆ. ದೆನ್ ಸಬ್ಸಿಕ್ವೆಂಟ್ಲಿ 4 ಹಿಯರಿಂಗ್ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆಗ್ತದೆ. 17 ಜೂನ್ 24 ಜೂನ್ 8 ಜುಲೈ 9 ಜುಲೈಯಲ್ಲಿ ಎಲ್ಲ ಸುನಾವಣಿ ಎಲ್ಲ ಮುಗಿಸಿ ಮಾನ್ಯ ಗಣ ಉಚ್ಚ ನ್ಯಾಯಾಲಯವರು ಜಜ್ಮೆಂಟ್ ರಿಸರ್ವ್ ಇಡ್ತಾರೆ. ದೆನ್ ಸಬ್ಸಿಕ್ವೆಂಟ್ಲಿ ಆಗಸ್ಟ್ 12ಕ್ಕೆ ಮಾನ್ಯ ಗಣ ನ್ಯಾಯಾಲಯ ಧಾರವಾಡ ಪೀಠ ಓಪನ್ ಕೋರ್ಟಲ್ಲಿ ಆರ್ಡರ್ ಪ್ರೊನೌನ್ಸ್ ಮಾಡ್ತಾರೆ. ಆ್ಯಂಡ್ ಆರ್ಡರ್ ಕಾಮಧೇನು ಸೊಸೈಟಿ ಅವರು ಹಾಕಿರೋದು ಅಪೀಲ್ ವಜಾ ಮಾಡಿ ACF ಮತ್ತು CCF ಮಾಡಿರೋದು ಇವಿಕ್ಷನ್ ಆರ್ಡರ್ ಅಪೀಲ್ ಮಾಡ್ತಾರೆ. ಅಂದರೆ ಅದು ಸರಿ ಇದೆ ಅಂತ ಜಜ್ಮೆಂಟ್ ಮಾಡ್ತಾರೆ. ಸೊ ಅದು ಜಜ್ಮೆಂಟ್ ಕಾಪಿ ನಮಗೆ ಸಿಕ್ಕಿದೆ. ಸೊ ಆ ಜಜ್ಮೆಂಟ್ ಪ್ರಕಾರ ಅದರಲ್ಲಿ ಟೋಟಲ್ 389 ಎಕರೆ ಇದೆ ಜಾಗ. ಅದರಲ್ಲಿ ಲ್ಯಾಂಡ್ ಯೂಸ್ ಪ್ಯಾಟರ್ನ್ದು ನಾವು ಮ್ಯಾಪ್ ಮಾಡಿದ್ದೀವಿ. ಅದರಲ್ಲಿ ಖಾಲಿ ಇರೋದು ಜಾಗ ನಾವು ಫಸ್ಟ್ ನಮ್ಮ ಅರಣ್ಯ ಡಿಪಾರ್ಟ್ಮೆಂಟ್ ವಶಕ್ಕೆ ನಾವು ತಗೋತೀವಿ. ದೆನ್ ಇರೋದು ಕ್ರಾಪ್ ಮತ್ತು ಬಿಲ್ಡಿಂಗ್ಸ್ ಬಗ್ಗೆ ನಾವು ಪ್ರಾಪರ್ ಲೀಗಲಿ ಅವ್ರಿಗೆ ನೋಟಿಸ್ ಕೊಟ್ಟು ನಾವು ಕ್ರಮ ತಗೋತೀವಿ. ಒಟ್ಟಿನಲ್ಲಿ ಕೋರ್ಟ್ ಅಂಗಳದಲ್ಲಿ ಸುದೀರ್ಘ 35 ವರ್ಷಗಳ ಕಾಲ ನಡೆದ ಈ ಬೃಹತ್ ಅರಣ್ಯ ಜಮೀನು ಸಮರದಲ್ಲಿ ಅಂತಿಮವಾಗಿ ಅರಣ್ಯ ಇಲಾಖೆಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಶೀಘ್ರದಲ್ಲೇ 389 ಎಕರೆ ಅರಣ್ಯ ಭೂಮಿ ಮರಳಿ ಸರ್ಕಾರದ ಸುಪರ್ದಿಗೆ ಬರಲಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.